ಹಾಯ್ ಆಲ್ ಮೈ ಬ್ಯೂಟಿಫುಲ್ ವೀವರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಗ್ಗಿಂದಲೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬಿಸಿಲು ನೋಡ್ಬೋದು, ಒಂದು ಟೈಮ್ ಬಂದು ಈಗ ಒಂದು 8:30 ಆಗಿದೆ. ಇವತ್ತು ಎದ್ದಿದ್ದು ಕೂಡ ಲೇಟ್ ಆಗಿಬಿಟ್ಟಿತ್ತು. ಕುಟಿ ಸ್ವಲ್ಪ ನೈಟೆಲ್ಲ ಯಾಕೋ ಸ್ವಲ್ಪ ನಿದ್ದೆ ಮಾಡಲಿಲ್ಲ. ಅವಳು ನಿದ್ದೆ ಮಾಡಿಲ್ಲ, ನನಗೂ ನಿದ್ದೆ ಆಗಿರೋದಿಲ್ಲ. ಸೊ ಹಾಗಾಗಿ ಇವತ್ತು ಎದ್ದಿದ್ದೆ ಲೇಟ್ ಆಗುತ್ತೆ, 8:30 ಆಗಿತ್ತು. ಸೊ ಹಾಗಾಗಿ ಬಿಸಿಲು ಕೂಡ ತುಂಬ ಚೆನ್ನಾಗಿ ಬರ್ತಿತ್ತು ಅಂದ್ಬಿಟ್ಟು ಕುಟಿಗೂ ಸ್ವಲ್ಪ ವಿಟಮಿನ್ ಡಿ ಸಿಗುತ್ತೆ. ಹಾಗೆ ನಾವು ತಾಯಂದಿರಾಗಿ ನಾವು ವಿಟಮಿನ್ ಡಿ ತೊಗೊಳ್ಳೋದು ತುಂಬ ಅವಶ್ಯಕ. ತಾಯಂದಿರು ಮಾತ್ರ ಅಲ್ಲ, ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ಸ್ ಕೂಡ ವಿಟಮಿನ್ ಡಿ ತೊಗೊಳ್ಳೇಬೇಕು. ಯಾಕಂದರೆ ವಿಟಮಿನ್ ಡಿ ತುಂಬ ಒಳ್ಳೆಯದು. ಸೊ ನ್ಯಾಚುರಲಾಗಿ ಸಿಗೋ ವಿಟಮಿನ್ಸ್ನ ನಾವೇನಕ್ಕೆ ಬಿಡಬೇಕು ಅಲ್ವಾ? ಸ್ವಲ್ಪ ಹೊತ್ತು ಹೀಗೆ ಒಂದು 10 ನಿಮಿಷ ಕಾಲು ಗಂಟೆ ಓಡಾಡಿದ್ರೆ ನಮಗೆ ಬಾಡಿ ಕೂಡ ಅದನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಸೊ ಹಾಗೆ ಟ್ರೈನ್ ಕೂಡ ಬರ್ತಾಯಿತ್ತು. ಹಾಗೆ ತೋರಿಸ್ಕೊಂಡು ಗುಡಿ ಜೊತೆ ಸ್ವಲ್ಪ ಹೊತ್ತು ಹಾಗೆ ಈಚೆ ವಾಕಿಂಗ್ ಮಾಡ್ತಾಯಿದ್ದೆ. ಸೊ ಮಾರ್ನಿಂಗು ಈ ಥರ ಬಿಸಿಲು ಜೊತೆಗೆ ಒಂದು ಸ್ವಲ್ಪ ಫ್ರೆಶ್ ಏರ್ ಕೂಡ ಬರ್ತಾ ಇರುತ್ತೆ. ಸೊ ಈ ಥರ ಬೆಳಗ್ಗೆ ಮಾರ್ನಿಂಗ್ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿದ್ರೆ ಏನೋ ಒಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ನನ್ನ ರೋಟೀನ್ ಎಲ್ಲ ಮುಗಿಸ್ಕೊಂಡು ಇವತ್ತು ಟಿಫನಿಗೆ ಬಿಸಿಬೇಳೆ ಬಾತ್ ಕೂಡ ಮಾಡಿಕೊಂಡೆ. ಬಿಸಿಬೇಳೆ ಬಾತ್ ಮಾಡಿ ಗುಡ್ಡಿಗೆ ಅಂದ್ಬಿಟ್ಟು ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಬೇಯಕ್ಕೆ ಇಟ್ಟಿದ್ದೀನಿ. ಸೊ ಅದು ಬೇಯ್ತಾ ಇದೆ. ಅದು ಬೆಂದ ಮೇಲೆ ಅವಳಿಗೆ ಆ್ಯಸ್ ಯೂಶ್ವಲ್ ಅದನ್ನು ಸ್ವಲ್ಪ ಆರಾಗಿ ಬಿಟ್ಬಿಟ್ಟು ರುಬ್ಬಿ ಅವಳಿಗೆ ಪೇಸ್ಟ್ ಥರ ಪ್ಯೂರಿ ಥರ ಮಾಡಿ ತಿನ್ನಿಸ್ತೀನಿ. ಸೊ ಅದಾದಮೇಲೆ ಅವಳಿಗೆ ಇವತ್ತು ಆಯಿಲ್ ಮಸಾಜ್ ಕೂಡ ಇತ್ತು. ಸೊ ಅದಕ್ಕೆ ಫಸ್ಟ್ ಈ ಥರ ಕೂರಿಸ್ಕೊಂಡು ಆಯಿಲ್ಗೆಲ್ಲ ಹೇರ್ಗೆಲ್ಲ ಅಪ್ಲೈ ಮಾಡಿಬಿಡ್ತೀನಿ. ಏನಕ್ಕೆ ಅಂದರೆ ಅವಳು ಕೂದಲು ತುಂಬ ಜಾಸ್ತಿ ಇರೋದ್ರಿಂದ ಕೂರಿಸ್ಕೊಂಡು ಮಾಡೋದಕ್ಕಾಗೋದಿಲ್ಲ. ಸೊ ಹಾಗೆ ಕೂರಿಸ್ಕೊಂಡೇ ಮಾಡಿಬಿಡ್ತೀನಿ. ಮಾಡಿಬಿಟ್ಟು ಈ ಥರ ಎಲ್ಲ ಎತ್ತಿ ಕಟ್ಟಿದ್ರೆ ಹೇಗೆ ಕಾಣ್ತಾಳೆ ಅಂತ ನೋಡಿ ಹೇಗೆ ಕಾಣ್ತಾಳೆ ನಮ್ಮ ಗುಡ್ಡಿ, ಹೇಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಕೂಡ ಮಾಡಿ. ಸೊ ಅದಾದಮೇಲೆ ಈ ಥರ ದಬಾಕೊಂಡು ಕಾಲ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಬೆನ್ನಿಗೆ ಆಯಿಲ್ ಮಸಾಜ್ ಕೊಡ್ತೀನಿ. ಸೊ ಅದಾದಮೇಲೆ ಕಾಲಿಗೆ ಮತ್ತು ಪಾದ ಇರುತ್ತಲ್ಲ, ಪಾದಗಳಿಗೆ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡೋದ್ರಿಂದ ಅವ್ರಿಗೂ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ. ನೋಡಿ ಈ ಥರ ಪಾದಗಳಿಗೆ ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ನಾವು ಮಸಾಜ್ ಮಾಡಬೇಕಾಗತ್ತೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆನೇ ಬಳಸೋದು ಗುಡ್ಡಿಗೆ. ವೀಕ್ಲಿ ಒನ್ಸು ಅಥವಾ ಅಂದರೆ ನಾವು ದಿನ ಬಿಟ್ಟು ದಿನ ಗುಡ್ಡಿಗೆ ತಲೆ ಸ್ನಾನ ಮಾಡಿಸ್ತೀವಿ. ಅಂದರೆ ವೀಕ್ಲಿ ಥ್ರೈಸ್ ಮಾಡಿಸ್ತೀವಿ. ಸೊ ಥ್ರೈಸಲ್ಲಿ ನಾನು 1 ಟೈಮ್ ಮಾತ್ರ ಪೂರ್ತಿ ಕೊಬ್ಬರಿ ಎಣ್ಣೆನೇ ಹಾಕ್ತೀನಿ. ಇನ್ನು 2 ಟೈಮು ನಾನು ಹಳ್ಳೆಣ್ಣೆ ಮಿಕ್ಸ್ ಮಾಡಿ ಹಾಕ್ತೀನಿ ಅವಳಿಗೆ. ಸೊ ಯಾಕಂದರೆ ಹೀಟ್ ಕೂಡ ಅಲ್ವಾ, ತುಂಬ ಬಿಸಿಲಿರೋದ್ರಿಂದ ಹೀಟ್ ಆಗಬಾರ್ದು ಅನ್ನೋಕ್ಕೋಸ್ಕರ. ಅದಾದಮೇಲೆ ನಾನು ಏನು ಮಾಡ್ತೀನಿ, ಕೆಳಗಡೆ ಮ್ಯಾಟ್ ಮೇಲೆ ಆಯಿಲ್ದೊಂದು ಬಟ್ಟೆ ಹಾಕಿದ್ದೀನಿ, ಹಳೆ ಬಟ್ಟೆ. ಅದ್ರ ಮೇಲೆ ಅವಳನ್ನ ಮಲಗಿಸಿ ಮತ್ತು ಅವಳಿಗೆ ಹೊಟ್ಟೆ ಮೇಲೆ, ಕುತ್ತಿಗೆ ಹತ್ರ ಮತ್ತು ಕಿವಿ ಹಿಂದ್ಗಡೆ ಮಸಾಜ್ ಕೊಡಬೇಕು. ಅದಾದಮೇಲೆ ಕಾಲಿಗೆ ಈ ಥರ ಚೆನ್ನಾಗಿ ಮಸಾಜ್ ಮಾಡ್ತೀನಿ. ನೋಡಿ ಈ ಥರ ನಾನು ಚೆನ್ನಾಗಿ ಮಸಾಜ್ ಮಾಡಿ ಮತ್ತು ಕೈಗಳಿಗೆ ಅವಾಗೂ ಸರ್ಕ್ಯುಲರ್ ಮೋಷನಲ್ಲಿ ಅವಳಿಗೆ ಮಸಾಜ್ ಕೊಡ್ತೀನಿ ಚೆನ್ನಾಗಿ. ದಿನ ಬಿಟ್ಟು ದಿನ ತಲೆ ಸ್ನಾನ ಮಾಡಿಸೋದ್ರಿಂದ ಮಕ್ಳಿಗೂ ಒಂಥರ ಮೈ ಭಾರ ಆಗಿರ್ಬೋದು, ಯಾಕಂದರೆ ತುಂಬ ಒದ್ದಾಡ್ತಾರೆ, ರೋಲ್ ಓವರ್ ಆಗ್ತಿರ್ತಾರೆ. ಅವ್ರ ಮೈ ಸ್ಟೋಲ್ನ ಅಚೀವ್ ಮಾಡೋದಕ್ಕೆ ಅಂತ ಅವರು ಒಂದೊಂದು ಸ್ಟೆಪ್ನ ಇಡ್ತಿರ್ಬೇಕಾದ್ರೆ ಅವ್ರಿಗೂ ಮೈ ಕೈಯೆಲ್ಲ ನೋವಿರುತ್ತೆ. ಸೊ ನಾವು ಈ ಥರ ಆಯಿಲ್ ಮಸಾಜ್ನ ಕೊಟ್ಟು ಚೆನ್ನಾಗಿ ಬಿಸಿ ಬಿಸಿ ನೀರು ಉಯ್ಯೋದ್ರಿಂದ ಅವ್ರಿಗೂ ಸ್ವಲ್ಪ ಆರಾಮ್ ಅನಿಸುತ್ತೆ. ಸೊ ಹಾಗಾಗಿ ಆಮೇಲೆ ಫೇಸ್ಗೂ ಕೂಡ ಅಪ್ಲೈ ಮಾಡ್ತೀನಿ ನಾನು. ಕೆನ್ನೆಗೆ, ಕಣ್ಣಿನ ಮೇಲೆ, ಹಣೆ ಮೇಲೆ, ಮೂಗಿಗೆ ಮತ್ತು ತುಟಿ ಮೇಲೆ ಎಲ್ಲದಕ್ಕೂ ಅಪ್ಲೈ ಮಾಡಿ ಆಮೇಲೆ ಏನು ಮಾಡ್ತೀನಿ, ಅದನ್ನೆಲ್ಲ ಒಂದು ಒಣಗೋದಕ್ಕೆ ಅಂದರೆ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳೋಕೆ ಒಂದು 1/2 ಅವರ್ ಬೇಕು. ಸೊ 1/2 ಅವರ್ಸಲ್ಲಿ ನಾನು ತಿನ್ನಿಸೋ ಅಷ್ಟೊತ್ತಿಗೆ 1/2 ಅವರ್ ಆಗುತ್ತೆ ಅಂತ ತಿನ್ನಿಸ್ತೀನಿ. ಸೊ ಈ ಥರ ಆಯಿಲ್ ಮಸಾಜ್ ಮಾಡಿದಾಗ ನಾನು ಮಲ್ಕೊಂಡೆ ಆದಷ್ಟು ಪ್ಯೂರಿಸ್ ತಿನ್ನಿಸ್ತೀನಿ, ಪ್ಯೂರಿಸ್ ಮಾಡ್ಕೋತೀನಿ ಈ ಥರ ಟೈಮಲ್ಲಿ. ಸೊ ಒಂದೊಂದು ಸರಿ ಏನು ಮಾಡ್ತಾಳೆ ಅಂದರೆ ಹಠ ಮಾಡ್ತಾಳೆ, ಆವಾಗ ಎದ್ದು ಕೂರಿಸ್ಕೊಂಡೆ ತಿನ್ನಿಸ್ತೀನಿ. ಏನಕ್ಕೆ ಅಂದರೆ ಮತ್ತೆ ಬಟ್ಟೆಯೆಲ್ಲ ಆಗುತ್ತೆ, ನಮಗೆ ಆಯಿಲ್ ಅದು ಬಟ್ಟೆಯೆಲ್ಲ ಆಗುತ್ತೆ ಅನ್ನೋಕ್ಕೋಸ್ಕರ ಮಲ್ಸ್ಕೊಂಡು ತಿನ್ನಿಸ್ತೀನಿ ಅಷ್ಟೇ. ನೋಡಿ ಟೈಮ್ ಬಂದು ಆಲ್ರೆಡಿ 11:20 ಆಗಿದೆ. ಗುಡ್ಡಿಗೆ ಸ್ನಾನ ಎಲ್ಲ ಮಾಡಿಸಿ ಮಲಗಿಸಿ ನನಗೂ ತುಂಬ ಹೊಟ್ಟೆ ಎಸಿತಾಯಿತ್ತು. ಸೊ ಫಸ್ಟ್ ಟಿಫನ್ ಮಾಡಿಬಿಡೋಣ, ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ಫಸ್ಟ್ ಟಿಫನ್ ಹಾಕೋತಾ ಇದ್ದೀನಿ. 11:30 ಬೆಳಗ್ಗೆ ತುಂಬ ಹೊಟ್ಟೆ ಎಸಿತಾಯಿತ್ತು. ಸೊ ಹಾಗಾಗಿ ಆಮೇಲೆ ನಾನು ಕೂಡ ಟಿಫನ್ ಮುಗಿಸ್ಕೊಂಡ್ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಅಷ್ಟೊತ್ತಿಗೆ ಗುಡ್ಡಿ ಕೂಡ ಎದ್ಲು, ಅವಳನ್ನ ಆಟ ಆಡಿಸ್ಕೊಂಡು ಕೂತಿದ್ದೆ. ಸೊ ಅದಾದಮೇಲೆ ಇವತ್ತು ಮಧ್ಯಾಹ್ನ ಆಗಿತ್ತು, ಒಂದು 2:30 ಆಗಿತ್ತು ಟೈಮು. ಸೊ ಸ್ವಲ್ಪ ಬನಾನಾನ ಅವಳಿಗೆ ಪೇಸ್ಟ್ ಮಾಡಿ ತಿನ್ನಿಸೋಣ ಅಂದ್ಬಿಟ್ಟು ಬನಾನಾನ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಇದೇನು ಫಸ್ಟ್ ಟೈಮ್ ಅಲ್ಲ ಅವಳಿಗೆ. ಫೋರ್ಕ್ ಇಲ್ದಿರೋ ಕಾರಣ ನಾನು ಲೋಟದಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಫೋರ್ಕ್ ಇದ್ದರೆ ನೀವು ಫೋರ್ಕಲ್ಲೇ ಮಾಡ್ಕೊಬೋದು. ಏಲಕ್ಕಿ ಬಾಳೆಹಣ್ಣು ತೊಗೊಳ್ಳಿ, ಪಚ್ಚ ಬಾಳೆಹಣ್ಣು ಮಕ್ಕಳಿಗೆ ಕೊಡಬಾರ್ದು, ಶೀತ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಆಲ್ಮೋಸ್ಟ್ ಡಾಕ್ಟರ್ ಕೂಡ ಪ್ರಿಫರ್ ಮಾಡೋದು ಏಲಕ್ಕಿ ಬಾಳೆಹಣ್ಣು ಮಕ್ಕಳಿಗೆ ಕೊಡಬೇಕು ಅಂತ. ಸೊ ಹಾಗಾಗಿ ನಾನು ಕೂಡ ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ, ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಈ ಥರ ತಿನ್ನಿಸ್ತೀನಿ. ತಿಂತಾಳೆ ಏಲಕ್ಕಿ ಬಾಳೆಹಣ್ಣು, ಎಲ್ಲ ಮಕ್ಕಳು ತಿಂತಾರೆ. ಸೊ ಆಲ್ಮೋಸ್ಟ್ 3 ಟೈಮ್ಸ್ ನನಗೇನು ಫುಡ್ ಕೊಡ್ತಾ ಇಲ್ಲ. ಗುಡ್ಡಿಗೆ 7 ಮಂತ್ಸ್ ಆಗಿರೋದ್ರಿಂದ, ಒಂದು 7.5 ಮಂತ್ಸ್ ನಡೀತಾ ಇದೆ ಅವಳಿಗೆ. ನಾನು 2 ಟೈಮ್ಸ್ ಕೊಡ್ತಾಯಿದ್ದೀನಿ. ಮಧ್ಯದಲ್ಲಿ ಯಾವಾಗಾದ್ರು ಒಂದು ದಿನ, ಅಂದರೆ ಡೈಲಿ ಕೊಡೋದಿಲ್ಲ, ದಿನ ಬಿಟ್ಟು ದಿನ ಯಾವಾಗಾದ್ರು ಏನಾದರೂ ಫ್ರೂಟ್ಸ್ ಅಥವಾ ಏನಾದರೂ ಇದ್ದರೆ ಈ ಥರ ಕೊಡ್ತೀನಿ.
ಅದಾದಮೇಲೆ ಇನ್ನೊಂದು ವಿಷಯ, ಯಾರೆಲ್ಲ ಮಾಮೀಸು ಸಾಲಿಡ್ಸ್ನ ಸ್ಟಾರ್ಟ್ ಮಾಡಿದ್ದೀರೋ ದಯವಿಟ್ಟು ಅವರೆಲ್ಲ ಮಕ್ಕಳಿಗೆ ಆದಷ್ಟು ಚೆನ್ನಾಗಿ ನೀರು ಕುಡಿಸಿ. ಸೊ ಬಿಸಿಲು ಜಾಸ್ತಿ ಇರೋದ್ರಿಂದ ಮಕ್ಕಳು ಡಿಹೈಡ್ರೇಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಆ ಡಿಹೈಡ್ರೇಟ್ ಆದರೆ ಸರಿಯಾಗಿ ಯೂರಿನ್ ಪಾಸ್ ಮಾಡೋದಿಲ್ಲ, ಅವಾಗ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಸೊ ದಯವಿಟ್ಟು ಆದಷ್ಟು ನೀವು ಚೆನ್ನಾಗಿ ನೀರು ಕುಡೀರಿ. ಯಾಕಂದ್ರೆ ನೀವು ಮಿಲ್ಕ್ ಫೀಡ್ ಮಾಡೋದ್ರಿಂದ ನೀವು ಚೆನ್ನಾಗಿ ನೀರು ಕುಡೀರಿ, ಅದರಿಂದ ಸ್ವಲ್ಪ ಅವರಿಗೆ ನೀರಿನ ಅಂಶ ಹೋಗುತ್ತೆ, ಹಾಗೆ ಅವ್ರಿಗೂ ಚೆನ್ನಾಗಿ ನೀರು ಕುಡಿಸಿ. ಸೊ ನಾನು ಕೂಡ ಗುಡ್ಡಿಗೆ ಬೆಳಗ್ಗೆನೇ ಕಾಯಿಸಿ ಇಟ್ಬಿಡ್ತೀನಿ ಫ್ಲಾಸ್ಕಲ್ಲಿ. ಅದಾದಮೇಲೆ ಅವಳಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫೀಡಿಂಗಲ್ಲಿ ಬಾಟ್ಲಲ್ಲಿ ಕುಡಿಸ್ತೀನಿ, ಕುಡಿತಾಳೆ. ಫಸ್ಟಲ್ಲಿ ಕುಡಿತಾ ಇರಲಿಲ್ಲ, ಈಗ ಅಭ್ಯಾಸ ಮಾಡಿಸಿದ್ದೀನಿ, ಕುಡಿತಾಳೆ. ಸೊ ಅದಾದಮೇಲೆ ಚೆನ್ನಾಗಿ ಬಾಯೆಲ್ಲ ಒರೆಸ್ಬಿಟ್ಟು ಮತ್ತೆ ಅವಳನ್ನ ಆಟಾಡೋಕೆ ಬಿಟ್ಬಿಡ್ತೀನಿ. ಸ್ವಲ್ಪ ಹೊತ್ತು ನೀರು ಕುಡಿಸಿ ಅವಳು ಆಟ ಆಡ್ಕೊಂಡಿರ್ತಾಳೆ. ಮತ್ತು ಹಸ್ವಾದರೆ ಅವಳು ಅಳ್ತಾಳೆ, ಆವಾಗ ಮತ್ತೆ ಫೀಡ್ ಮಾಡ್ಸೋಕೆ ಸರಿ ಹೋಗುತ್ತೆ. ಗೊಂಬೆ ಇಲ್ಲದೆ ಇರೋ ಕಾರಣ ನಾನು ವೀಡಿಯೋಗಳೇನು ಮಾಡ್ತಾಯಿಲ್ಲ, ಯಾಕಂದರೆ ಅವಳನ್ನ ಬಿಟ್ಟು ಯಾವತ್ತೂ ಇದ್ದಿದ್ದಿಲ್ಲ ಅಲ್ವಾ. ಆಲ್ಮೋಸ್ಟ್ 15 ಡೇಸ್ ಆಯ್ತಾ ಬಂತು. ತುಂಬ ಬೇಜಾರು, ಮನೆಯೆಲ್ಲ ಬಿಕೋ ಅಂತ ಇದೆ. ಸೊ ಅವಳು ಇದ್ದಿದ್ರೆ ಅಮ್ಮ ಮಮ್ಮಿ ಮಮ್ಮಿ ಅಂತ ಹಿಂದೆ ಓಡಾಡೋಳು. ವೀಡಿಯೋಗೆಲ್ಲ ಬರ್ತೀನಿ ಮಮ್ಮಿ ನಾನು ಮಾತಾಡ್ತೀನಿ ಅಂತ ಹೇಳೋಳು. ಬಟ್ ಈಗ ಆ ಥರ ಎಲ್ಲ ವಾಯ್ಸ್ ಕೇಳಿದ್ರೆ ತುಂಬ ಬೇಜಾರಾಗ್ಬಿಟ್ಟಿದೆ. ಅವಳನ್ನ ನೋಡೋಕ್ಕೂ ಆಗ್ತಾಯಿಲ್ಲ, ಆ ಥರ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಸ್ವಲ್ಪ ಬೇಜಾರು, ಅದಕ್ಕೆ ವೀಡಿಯೋ ಏನು ಮಾಡೋದಕ್ಕೆ ಹೋಗಿಲ್ಲ. ಮತ್ತು ಗುಡ್ಡಿನೂ ಅಷ್ಟೇ, ಒಂದು ಸರಿ ಇದ್ದಂಗೆ ಒಂದು ಸರಿ ಅವಳು ಇರೋದಿಲ್ಲ. ಮಕ್ಕಳೇ ಹಾಗೆ ಅನಿಸುತ್ತೆ, ಒಂದು ಟೈಮ್ ಚೆನ್ನಾಗಿರೋ ಮಕ್ಕಳು ಇನ್ನೊಂದು ಟೈಮ್ ಆಗಲೇ ಹುಷಾರು ತಪ್ಪಿಟ್ಟಿರ್ತಾರೆ. ಸೊ ನಮಗೂ ಗುಡ್ಡಿ ಕೇಸಲ್ಲಿ ಹಾಗೆ ಆಗ್ತಾ ಇರೋದು. ಸಿಕ್ಕಾಪಟ್ಟೆ ಹುಷಾರು ತಪ್ಪಿದ್ದಾಳೆ ಅವಳು ಇತ್ತೀಚೆಗೆ, ಏನಕ್ಕೆ ಅಂತಲೇ ಗೊತ್ತಾಗ್ತಿಲ್ಲ. ಸೊ ಚೆನ್ನಾಗೇ ಇರ್ತಳೆ, ಇದ್ದಕ್ಕಿದ್ದಂಗೆ ಮೈ ಬಿಸಿ ಆಗುತ್ತೆ, ಇದ್ದಕ್ಕಿದ್ದಂಗೆ ಕೆಮ್ತಾಳೆ, ಇದ್ದಕ್ಕಿದ್ದಂಗೆ ಅಳಕ್ಕೆ ಶುರು ಮಾಡ್ತಾಳೆ. ಇನ್ನು ಅವಳು ಅಳಕ್ಕೆ ಶುರು ಮಾಡಿದ್ರೆ ನನಗೆ ವೀಡಿಯೋ ಕ್ಯಾಪ್ಚರ್ ಮಾಡಬೇಕು ಅನ್ನೋದೇ ತಲೆ ಬರೋದಿಲ್ಲ, ಅವಳನ್ನ ಸಮಾಧಾನ ಮಾಡೋದೇ ಆಗುತ್ತೆ. ಸೊ ಅದಾದಮೇಲೆ ನನ್ನ ತಮ್ಮನೂ ಡಾಮಿನೋಸಿಂದ ಪಿಜ್ಜಾ ತಂದಿದ್ದ. ಸೊ ತುಂಬ ದಿನವೇ ಆಗ್ಬಿಟ್ಟಿತ್ತು ಪಿಜ್ಜಾ ತಿಂದು. ಸೊ ಗೋಲ್ಡನ್ ಕಾರ್ನ್ ಅಂತ ತಂದಿದ್ದ, ತುಂಬ ಚೆನ್ನಾಗಿತ್ತು. ಸೊ ಅದನ್ನು ತಿಂತಾಯಿದ್ದೆ. ಅಮ್ಮನಿಗೆ ಪಿಜ್ಜಾ ಇಷ್ಟ ಆಗೋದಿಲ್ಲ, ಅವ್ರಿಗೆ ಐಸ್ ಕ್ರೀಮ್ ತೊಗೊಬಂದು ಕೊಟ್ಟಿದ್ದ, ಅವ್ರು ಐಸ್ ಕ್ರೀಮ್ ತಿಂತಾಯಿದ್ರು. ನಾನು ಬಿಸಿ ಇತ್ತು ಪಿಜ್ಜಾ, ಸೊ ತಿಂದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಪಿಜ್ಜಾ. ನಾನು ತಿಂತಾರೆ, ನನ್ನ ಮಗಳು ನೋಡಿ ಏನೋ ತಿಂತಾಯಿದ್ದಾಳಲ್ಲ ಮಮ್ಮಿ ಅಂತ ನೋಡ್ತಿದ್ದಾಳೆ ಪಾಪ. ಈಗ ಎಲ್ಲ ಅಬ್ಸರ್ವ್ ಮಾಡ್ತಾಳೆ, ನಾವೇನೋ ತಿಂತಾಯಿದ್ರೆ ನೋಡ್ತಾಳೆ, ಕೊಡು ಅಂತಲೂ ಕೇಳ್ತಾಳೆ. ಬಟ್ ಏನು ಕೊಡೋಂಗಿಲ್ಲ ಅಲ್ವಾ, ಅದಕ್ಕೆ ನಾವೇನು ಅವಳಿಗೆ ಏನು ಕೊಡೋದಿರೋದಿಲ್ಲ, ಏನು ಆ ಥರ ಏನು ತಿನ್ಸೋದಕ್ಕೆ ಹೋಗೋದಿಲ್ಲ. ಸೊ ಅದಾದಮೇಲೆ ಈವ್ನಿಂಗ್ ಆಯಿತು. ಈವ್ನಿಂಗು ಸ್ವಲ್ಪ ಹೊತ್ತು ಗುಡಿನ ಈಚೆ ಕರ್ಕೊಂಡೋಗಿ ಈ ಥರ ಫ್ರೆಶ್ ಏರ್ ಬರ್ತಾರೆ. ಸಾಯಂಕಾಲ ಸ್ವಲ್ಪ ಬಿಸಿಲು ಕೂಡ ಕಡಿಮೆ ಆಗಿರುತ್ತಲ್ಲ, ಒಂದು 5 ಗಂಟೆ 5:30ಗೆ, ಅವಾಗ ಈ ಥರ ಈಚೆ ಕರ್ಕೊಂಡೋಗಿ ಕೂರಿಸ್ಕೋತೀನಿ. ಸಪೋರ್ಟ್ ಕೊಟ್ಟು ಕೂರಿಸ್ಕೊಂಡ್ರೆ ಕೂತ್ಕೊಂಡು ಆಟ ಆಡ್ತಾಳೆ. ಒಂದು 20 ನಿಮಿಷ ಅರ್ಧ ಗಂಟೆ ಆಟ ಆಡ್ತಾಳೆ. ಸೊ ಆ ಥರ ಆಟ ಆಡಿಸ್ತೀನಿ. ಮತ್ತು ಹತ್ರ ಎತ್ಕೊಂಡು ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಆಮೇಲೆ ಈಚೆ ಒಳಗಡೆಗೆ ಬಂದು ಮಲಗಿಸ್ತೀನಿ, ಮತ್ತು ಆಟ ಆಡ್ಕೊಂಡಿರ್ತಾಳೆ. ಇನ್ನೂ ಬರೀ ರೋಲ್ ಓವರ್ ಆಗ್ತಾಯಿದ್ದಾಳೆ ಅಷ್ಟೇ, ಅವಳು ಇನ್ನೂ ಎದ್ದು ಕೂತ್ಕೋತಾ ಇಲ್ಲ. ಬಟ್ ನಮ್ಮ ಗೊಂಬೆ ಅಷ್ಟೊತ್ತಾಗಲೇ ಅವಳೇ ಎದ್ದು ಕೂತ್ಕೋತಾ ಇದ್ಲು. ಇವಳು ಸ್ವಲ್ಪ ಲೇಟ್ ಇದ್ದಾಳೆ. ಸೊ ಭಯಪಡೋ ಅವಶ್ಯಕತೆ ಏನಿಲ್ಲ, ರೋಲ್ ಓವರ್ ಆದರೆ ಸಾಕು. ಮಕ್ಕಳು ಫಸ್ಟ್ ಮೈಲ್ ಸ್ಟೋನೇ ರೋಲ್ ಓವರ್ ಆಗಬೇಕು. ಸೊ ಅದಾದಮೇಲೆ ಸಾಯಂಕಾಲ ಯಾಕೋ ಸ್ವಲ್ಪ ಗುಡ್ಡಿ ಅಳಕ್ಕೆ ಶುರು ಮಾಡಿದ್ಲು ಅಂತ ನಾನು ಯಾವುದೇ ಥರ ವೀಡಿಯೋ ಮಾಡ್ಕೊಳ್ಳಿಲ್ಲ. ಅಮ್ಮ ರಾತ್ರಿ ಮಟನ್ ಸಾಂಬಾರಿಗೆ ಮುದ್ದೆ ಮಾಡಿದರು. ಸೊ ಅದಾದಮೇಲೆ ನಾನು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಗುಡ್ಡಿನ ಸ್ವಲ್ಪ ಈಚೆ ಎತ್ಕೊಂಡು ಓಡಾಡ್ತಿದ್ದೆ. ಅವಾಗ ದಯವಿಟ್ಟು ನನ್ನ ಬ್ಲಾಗ್ನ ಹಾಗೆ ಯಾರೆಲ್ಲ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.